ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿ ಕಳ್ಳಿಪಾಳ್ಯದ ಶ್ರೀ ಭಕ್ತ ಮುನೇಶ್ವರ ಕ್ಷೇತ್ರದಲ್ಲಿ ಗುರುಪೌರ್ಣಿಮೆ ಪ್ರಯುಕ್ತ ಶ್ರೀ ಭಕ್ತ ಮುನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಹಾಗೂ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳಿಗೆ ಭಕ್ತರಿಂದ ತುಲಾಭಾರ ಸೇವೆಯನ್ನು ನಡೆಸಲಾಯಿತು. ನಂತರ ಭಕ್ತ ಮುನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ರಂಗನಾಥಾನಂದ ಸ್ವಾಮೀಜಿಗಳನ್ನು ರುದ್ರಾಕ್ಷಿ ಮಂಟಪದಲ್ಲಿ ಕೂರಿಸಿ ಗುರುಪೂಜೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ನೆಲಮಂಗಲದ ನಗರೂರಿನ BGS MCH ಆಸ್ಪತ್ರೆ ವತಿಯಿಂದ ಭಕ್ತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಶ್ರೀ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರು ಶ್ರೀ ಭಕ್ತ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ಗುಡಿಯನ್ನ ಸುತ್ತಿ ಶ್ರೀ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳ ತುಲಾಭಾರ ಸೇವೆಯಲ್ಲಿ ಪಾಲ್ಗೊಂಡು ಧನ್ಯರಾದರು.
ಮಾಗಡಿ ಸೀಮೆಯ ಹಳ್ಳಿಪಾಳ್ಯದ ಭಕ್ತ ಮುನೇಶ್ವರ ಕ್ಷೇತ್ರದಲ್ಲಿ ಇವತ್ತು ಗುರುಪೂರ್ಣಿಮೆ ಅಂಗವಾಗಿ ರಂಗನಾಥಾನಂದ ಸ್ವಾಮೀಜಿಯವರ ಗುರುಪೂರ್ಣಿಮಾ ಮಹೋತ್ಸವ ನಡೀತಾ ಇದೆ. ಈ ಮಹೋತ್ಸವದಲ್ಲಿ ನಾಡಿನ ನಾನಾ ಭಕ್ತಾದಿಗಳು ಬಂದಿದ್ದಾರೆ. ರವಿ ಅವರು ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ಈ ಕ್ಷೇತ್ರದ ಭಕ್ತರವರು. ರವಿ ಅವರೇ, ತಾವು ಇವತ್ತು ಗುರುಪೂರ್ಣಿಮೆ ಉತ್ಸವದಲ್ಲಿ ಭಾಗವಹಿಸಿರಿ. ಎಷ್ಟು ದಿನದಿಂದ ಇಲ್ಲಿ ಬರ್ತೀರಿ? ತಮ್ಮ ಅನುಭವನ ಹಂಚಿಕೊಡಿ. ಎಲ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ವಿಶೇಷವಾಗಿ GTV ನ್ಯೂಸ್ ಚಾನಲ್ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬಂಧುಗಳೇ, ನಾಡಿನ ಸಮಸ್ತ ಜನ ಇವತ್ತು ಗುರುಪೂರ್ಣಿಮೆ ಅಂಗವಾಗಿ ಹಿಂದೂ ಸಂವತ್ಸರ ಅಂದರೆ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬ, ಮಹಾನವಮಿ ಹಬ್ಬವನ್ನು ಆಚರಣೆ ಮಾಡಿದ ರೀತಿಯಲ್ಲಿ ನಾವು ಇವತ್ತೆಲ್ಲರೂ ಕೂಡ ಇಲ್ಲಿ ಕಳ್ಳಿಪಾಳ್ಯದಲ್ಲಿರ್ತಕ್ಕಂಥ ಶ್ರೀ ಭಕ್ತಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಡಾಕ್ಟರ್ ನಮ್ಮ ರಂಗನಾಥಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇನ್ಫ್ಯಾಕ್ಟ್ ಇವತ್ತು ನಡೀತಿರ್ತಕ್ಕಂಥ ಗುರುಪೂರ್ಣಿಮೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹವರು ಕೂಡ ಒಂದಲ್ಲ ಒಂದು ಅನುಭವವನ್ನು ಇಲ್ಲಿಂದ ಪಡೆದಿದ್ದಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ವೃತ್ತಿಯಲ್ಲಿ ಒಬ್ಬ ಲಾಯರ್ ಆಗಿದ್ದು ದೊಡ್ಡಬಳ್ಳಾಪುರದಲ್ಲಿ ರವಿ ಮಾವಿನಕುಂಟೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಬಂದು ಹೋದ ಮೇಲೆ ಆಗಿರುವಂತ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಉಣಬಡಿಸ್ಲಿಕ್ಕೆ ಹೊರಟಿದ್ದೇನೆ. ಬಂಧುಗಳೇ, ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನಾನು 2014ರಲ್ಲಿ ಕುಣಿಗಲ್ಗೊಂದು ಕೇಸಿಗಾಗಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಒಬ್ಬ ನಮ್ಮ ಸೀನಿಯರ್ ಒಬ್ಬ ಫ್ರೆಂಡ್ ಮತ್ತೆ ಅಶೋಕ್ ಸರ್ ಅಂತ ಹೇಳಿದಾರೆ, ಅವ್ರ ಮುಖೇನ ನಾನು ಇಲ್ಲಿ ಬಂದು ಈ ಶ್ರೀ ಕ್ಷೇತ್ರದಲ್ಲಿ ಒಂದು ಪಾದಸ್ಪರ್ಶವನ್ನ ಮಾಡಿ ಅಪ್ಪಾಜಿಯವರ ಒಂದು ದರ್ಶನ ಮಾಡಿ ಅವರು ಏನು 9 ಸುತ್ತುವ ಇದಿದೆಯಲ್ಲ ಪ್ರತೀತಿಯಲ್ಲಿ, ಅದರಷ್ಟು ಇನ್ನು ಬೇರೆ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆ 9 ಶಿವಾಯ ನಮಃ ಅಂತ ಹೇಳಿದ್ರೆ ಭಕ್ತಮುನೇಶ್ವರ ಸ್ವಾಮಿಯೇ ನಮಃ. ಆ ಅಪ್ಪಾಜಿಯವರ ಅನುಗ್ರಹ ಅಷ್ಟೊಂದು ಅಪಾರವಾಗಿ ಇಲ್ಲಿದೆ. ಈ ಜಾಗದ ಮಹಿಮೆ ಅಷ್ಟಿದೆ. ನಿಜವಾಗ್ಲೂ ಕೂಡ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ, ಒಂದು ನನ್ನ ನೋವನ್ನ ನಾನು ಅಶೋಕ್ ಅವ್ರ ಹತ್ರ ವ್ಯಕ್ತಪಡಿಸಿದೆ. ಕಾರಣ, ನನ್ನ ಮನೆಯವರಿಗೆ ಕಾಲಿನ ಸಿವಿಯರ್ ಪೇನ್ ಇತ್ತು. ಆ ಸಂದರ್ಭದಲ್ಲಿ ಎಲ್ಲಿ ಯಾವ ಆಸ್ಪತ್ರೆಗಳಿಗೆ ಹೋದ್ರು ಕೂಡ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ವಾಸಿ ಆಗದೆ ಇರುವಂತ ಪರಿಸ್ಥಿತಿಯ ಸಂದರ್ಭದಲ್ಲಿ ಆಕೆಯೂ ಕೂಡ ವಕೀಲೆ ಆಗಿದ್ರು. ಇನ್ಫ್ಯಾಕ್ಟ್ ಅಂತ ಸಿಚುಯೇಷನ್ ಅಲ್ಲಿ ಸರ್ ಹೇಳಿದ್ರು, ಇಲ್ಲ ನೀವು ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಅಲ್ಲಿ ಒಂದು ಒಳ್ಳೆಯ ಇದಾಗುತ್ತೆ, ನಿಮ್ಗೆ ಖಂಡಿತ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಬಂದು ಅಪ್ಪಾಜಿಯವರ ಒಂದು ಆಶೀರ್ವಾದ ತಗೊಂಡು ಅಪ್ಪಾಜಿಯವರು ಕೊಟ್ಟಂತ ಒಂದು ನಿಂಬೆ ಹಣ್ಣನ್ನ ತಗೊಂಡೋಗಿ ಮನೆಗೆ, ನಮ್ಮ ಮನೆಯ ಏನು ಬಾಗಿಲಿಗೆ ತುಳಿದು ಮನೆಯವ್ರಿಗೆ ಹೇಳಿ ಈ ತರದೊಂದು ನಿಂಬೆ ಹಣ್ಣಿನ ಜ್ಯೂಸ್ ಅನ್ನ ಕೊಡು, ಅವರಿಗೆ ಖಂಡಿತ ಎದ್ದೊಳ್ತಾರೆ ಅಂತ ಹೇಳಿದ್ರು. ಖಂಡಿತವಾಗಿಯೂ ಅದು ಅವತ್ತು ಹೋದ ಕ್ಷಣದಲ್ಲೇ ಎಲ್ಲೋ ಒಂದ್ ಕಡೆ ದೇವರೇ ನಮ್ಮ ಮನೆಗೆ ಬಂದ ಭಾಸ ಆಯ್ತು. ಅದೇ ಸಂದರ್ಭದಲ್ಲಿ ಮನೆಯವರು ಮರುದಿವಸವೇ ಕೂಡ ಬೆಡ್ ರಿಡನ್ ಇದ್ದವರು ಎದ್ದು ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಇದು ಸತ್ಯ ಸಂಗತಿ, ಇದರಲ್ಲಿ ಯಾವ ವಿಚಾರವೂ ಕೂಡ ಅಲ್ಲಗಳೆಯುವಂಥದ್ದಲ್ಲ. ಆದ್ರೆ ದೇವರು ಎಲ್ಲಾ ಕಡೆಯೂ ಇದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪವಾಡ ಈ ನಾಡಿಗೆ ನಾವೆಲ್ಲರೂ ಕೂಡ ಒಂದು ಪಸರಿಸಬೇಕಾಗತ್ತೆ. ಇಲ್ಲಿ ಧಾರ್ಮಿಕ ನಂಬಿಕೆಗಳು ಬಹಳ ಮುಖ್ಯ. ನಾವು ಯಾವುದೇ ದೇವರನ್ನು ಪೂಜೆ ಮಾಡಿದ್ರು ಭಕ್ತಿಯಿಂದ ವಿಶೇಷವಾಗಿ ನಾವು ಪೂಜೆ ಸಲ್ಲಿಸಿದ್ರೆ ಖಂಡಿತ ಭಗವಂತ ವರದಾನವನ್ನ ಕೊಡ್ತಾನೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವ ಸತ್ಯ ಸಂಗತಿ. ಇಂಥ ಹಿನ್ನೆಲೆಯಲ್ಲಿ ಆ ಒಂದು ಸ್ಟಾರ್ಟಿಂಗ್ ಇಂದ ಇಲ್ಲಿಯವರೆಗೂ ಈ ಕ್ಷೇತ್ರಕ್ಕೆ ಒಬ್ಬ ಶಿಷ್ಯನಾಗಿ ಭಕ್ತನಾಗಿ ಅಪ್ಪಾಜಿಯವರ ಆಜ್ಞೆ ಮೇರೆಗೆ ಬೇರೆ ಬೇರೆ ಜನರು ಬಂದು ಹೋಗ್ತಿರ್ತಾರೆ, ತಮ್ಮ ದುಮ್ಮಾನಗಳನ್ನ ಸಮಸ್ಯೆಗಳನ್ನ ತಗೊಂಡ್ಬರ್ತಾರೆ. ಅದಕ್ಕೆ ಪರಿಹಾರವೂ ಕೂಡ ಇಲ್ಲಿ ಸಿಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಡಾಕ್ಟರೇಟ್ ಬೇಕಾಗಿಲ್ಲ. ಎಷ್ಟೋ ಆಸ್ಪತ್ರೆಗೆ ಹೋಗಿರುವ ಪ್ರಕರಣಗಳು ಕೂಡ ಇಲ್ಲಿ ಬಂದು ಚೇತರಿಸಿಕೊಂಡು ಆರೋಗ್ಯವಂತರಾಗಿರ್ತಕ್ಕಂಥ ಉದಾಹರಣೆಗಳು ಅನೇಕ ಇದಾವೆ ಕ್ಷೇತ್ರದಿಂದ. ಇದು ಈ ನಾಡಿಗೆ ಪ್ರಚಾರ ಆಗ್ಬೇಕು. ಕ್ಷೇತ್ರದ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಖಂಡಿತವಾಗಿಯೂ ಅದು ಇದಾಗುತ್ತೆ. ನಿಮ್ಮಂತ ಮಾಧ್ಯಮ ಸನ್ಮಿತ್ರರು ಪತ್ರಿಕಾಗಳಲ್ಲಿ ಬರುವಂತ ವಿಚಾರ ಆಯ್ತು. ನಿಮ್ಮೆಲ್ಲರಿಗೂ ಗೊತ್ತು, ಬೆಂಗಳೂರಿನಲ್ಲಿ ಸಪ್ತಗಿರಿ ಹಾಸ್ಪಿಟಲ್, ಸಪ್ತಗಿರಿ ಇನ್ಸ್ಟಿಟ್ಯೂಷನ್ಸ್ ನಡೀತಿರ್ತಕ್ಕಂಥ ಸರ್ ಅವ್ರ ಟೀಮ್ ಇಲ್ಲೇ ಓಲ್ಡ್ ಟೀಮ್. ಈಗ ನೋಡಿ, ಎಜುಕೇಟೆಡ್ ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಜಡ್ಜಸ್ ಬರ್ತಾರೆ, ಲಾಯರ್ಸ್ ಬರ್ತಾರೆ, ಪೊಲಿಟಿಷಿಯನ್ಸ್ ಬರ್ತಾರೆ. ಎಲ್ಲರೂ ಆಲ್ ಆರ್ ಈಕ್ವಲ್ ಬಿಫೋರ್ ಗಾಡ್. ಎಲ್ಲರೂ ಕಾನೂನು ಕೆಳಗಡೆ ಹೇಗೆ ಸಮಾನರು ಹಾಗೆ ದೇವರ ಮುಂದೆ ಕೂಡ ಸಮಾನರು. ಆದ್ರೆ ವಿಶೇಷ ಏನಪ್ಪಾ ಅಂದ್ರೆ, ಕಳ್ಳಿಪಾಳ್ಯದಲ್ಲಿ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಭಕ್ತಮುನೇಶ್ವರ ಸ್ವಾಮಿಯ ಪವಾಡ ಅಪಾರ. ಅದೆಲ್ಲರೂ ಕೂಡ ನಂಬುವಂಥದ್ದು. ನೀವು ಇಲ್ಲಿ ಬಂದು ತಕ್ಷಣನೇ ನಾವು ಏನೋ ಒಂದು ಪಾಸಿಟಿವ್ ಥಾಟ್ ಅಲ್ಲಿ ಬರ್ತೀವಿ, ಪಾಸಿಟಿವ್ ಆಗಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ. ಅನೇಕ ಸಮಸ್ಯೆಗಳು, ನನ್ನ ಅನೇಕ ಸಮಸ್ಯೆಗಳು ಅಪ್ಪಾಜಿ ಒಂದು ಅಲ್ಲಿಂದನೇ ನಾವು ಪ್ರೇಯರ್ ಮಾಡ್ಕೊಳ್ಳೋದು. ಏನಾದ್ರೂ ಸಂಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ ಮನೆಯಿಂದ ಹೊರಗಡೆ ನಾವು ಮಾಡುವಂತ ವೃತ್ತಿಯಲ್ಲಿ ಕೆಲಸಗಳಲ್ಲಿ ಅಡೆತಡೆಗಳು ಬಂದಾಗ ಅಪ್ಪಾಜಿಯವರನ್ನ ತತ್ಕ್ಷಣದಲ್ಲಿ ನೆನೆಸ್ಕೊಂಡು ಆ ಕ್ಷಣನೇ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳಿದ್ರೆ ಅದಕ್ಕಿಂತ ಇನ್ನೇನು ನಿಮ್ಗೆ ಉತ್ತರ ಬೇಕು ಬಂಧುಗಳೇ. ಈ ನಿಟ್ಟಲ್ಲಿ ಇವತ್ತು ಗುರುಪೌರ್ಣಿಮೆ
ಎಂದು ನಡೀತಿರ್ತಕ್ಕಂಥ ವಿಶೇಷ ಪೂಜೆ ಅಲಂಕಾರಗಳೊಂದಿಗೆ ಅಪ್ಪಾಜಿಯವರ ತುಲಾಭಾರ ಕಾರ್ಯಕ್ರಮ ಕೂಡ ವಿಶೇಷವಾಗಿ ನಡೀತಾ ಇದೆ. ಇದು ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಿದೆ. ಅದು ಅದರದೇ ಆದ ಒಂದು ಚೌಕಟ್ಟಲ್ಲಿ ಇಲ್ಲಿ ಯಾವ ಉಪಟಳವೂ ಇಲ್ಲ, ಯಾವ ಏನೋ ಬೇರೆ ರೀತಿ ಮಾಂತ್ರಿಕರು ಮಾಡುವಂತ ಇನ್ಯಾವ ಸಣ್ಣ ಪುಟ್ಟ ಯಾವುದೂ ಲೇಪನವಿಲ್ಲ. ಇಲ್ಲಿರ್ತಕ್ಕಂಥದ್ದೆಲ್ಲವೂ ಧಾರ್ಮಿಕ ಚಟುವಟಿಕೆಗಳಿಂದ ಕೂಡಿದ ಸುಸಜ್ಜಿತವಾದ ಒಂದು ಶಿಷ್ಯ ಬಳಗ ಇದೆ ಅಪ್ಪಾಜಿಯವರಿಗೆ. ಅಪ್ಪಾಜಿಯವರ ಆಶೀರ್ವಾದ ಇಡೀ ನಾಡಿನ ಎಲ್ಲರ ಮೇಲೂ ಇರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆಯಂದು ಅವರು ಮಾಡುವಂತ ಆಶೀರ್ವಾದ ಎಲ್ರಿಗೂ ತಲುಪಲಿ, ಎಲ್ಲರೂ ಕೂಡ ಸರ್ವೇ ಜನವು ಸುಖಿನೋ ಭವಂತು ಅನ್ನುವ ಒಂದು ವಾಕ್ಯದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂವತ್ಸರದ ಒಳಗಡೆ ಗುರುಭ್ಯೋ ನಮಃ ಅಂತ ಹೇಳ್ತೀವಿ, ಜೈ ಗುರುದೇವ್ ಅಂದಾಗೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಗುರುವಿಲ್ಲದೆ ಯಾರು ಕೂಡ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಗುರು ಇದ್ದಾಗ ಮಾತ್ರ ನಮ್ಮ ದಾರಿ ದೀಪ ಅಂತಕ್ಕಂಥ ವಿಚಾರವನ್ನು ಇಟ್ಕೊಳ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀನಿ, ನನ್ನ ಅನುಭವದ ನುಡಿಗಳನ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ಇದೆಲ್ಲವೂ ಕೂಡ ಸತ್ಯ ಸಂಗತಿ, ಇದು ಯಾವುದು ಕೂಡ ಅಲ್ಲಗಳೆಯುವಂಥದ್ದಲ್ಲ. ಆಗಿದ್ದಾಗ ನಾವು ಭಕ್ತಮುನೇಶ್ವರ ಸ್ವಾಮಿಗೆ ನಾವೆಲ್ಲರೂ ಕೂಡ ಜೈಕಾರ ಆಗ್ತಾ ಅಪ್ಪಾಜಿಯವರ ಆಶೀರ್ವಾದವನ್ನ ಪ್ರತಿಯೊಬ್ಬರಿಗೂ ತಲುಪಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತಾ, ಅಪ್ಪಾಜಿಯವರು ಅವ್ರದೇ ಆದ ಆಶೀರ್ವಚನ, ಅಪ್ಪಾಜಿಯವರ ಎಲ್ಲ ದಿವ್ಯ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಕೂಡ ಸುಲಲಿತವಾಗಿ ಬೆಳಗಿನಿಂದ ನಡೆದಿದೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ, ವಿಶೇಷವಾಗಿ ನಿಮ್ಮ ಚಾನಲ್ ಅವರಿಗೆ ಒಳ್ಳೆದಾಗ್ಲಿ ಅಂತ ಹೇಳಿ ಬಯಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.